ತಮಿಳ್ನಾಡಲ್ಲಿ ವಿಜಯ್ ಅವರು ಸಿನಿಮಾ ಸಿ.ಎಂ ಆದ ತಕ್ಷಣ ಸಿನಿಮಾ ಹಿನ್ನೆಲೆ ವ್ಯಕ್ತಿ ಏಕ್ದಮ್ ಒಂದೇ ಸಲ ಸಿ.ಎಂ ಆಗ್ತಾರೆ ಅಂದಾಗ ಕರ್ನಾಟಕದಲ್ಲಿ ಉಪ್ಪಿ ಸರ್ ಆಗ್ಬೋದು. ಉಪ್ಪಿ ಸರ್ ಕರ್ನಾಟಕದ ಸಿ.ಎಂ ಈ ರೀತಿಯಾದಂಥ ಚರ್ಚೆಗಳು ಬಂದು ಆಗ ನೀವು ಯಾವ ರೀತಿ ರಿಸೀವ್ ಮಾಡಿದ್ರಿ? ಅದನ್ನು ಉಪೇಂದ್ರ ಅವರು ಯಾವ ರೀತಿ ರಿಸೀವ್ ಮಾಡಿದ್ರು ಮೇಡಮ್? ಅವ್ರ ಬಗ್ಗೆ ಗೊತ್ತಿಲ್ಲ, ಬಟ್ ನನಗೆ ಅವ್ರು ಸಿ ಎಮ್ ಆಗಿದ್ದು ತುಂಬ ಖುಷಿ ಆಗುತ್ತೆ. ಬಿಕಾಸ್ ಐ ಥಿಂಕ್ ಹಿಲ್ ಬಿ ಅ ವೆರಿ ಗುಡ್ ಸಿ ಎಮ್. ಅವರು ತುಂಬ ಹಾರ್ಡ್ ವರ್ಕಿಂಗು, ಅವ್ರಿಗೆ ತುಂಬ ಐಡಿಯಲ್ಸ್ ಇದೆ, ತುಂಬ ಪ್ರಿನ್ಸಿಪಲ್ಸ್ ಇದೆ. ಈವನ್ ಅವರು ಮೂವೀಸ್ ಬಗ್ಗೆ ಕೂಡ ಅವರು ಯಾವಾಗ ಮೂವೀಸ್ಗೆ ನೇಮ್ ಫೇಮ್ಗೆ ಬಂದಿರೋರಲ್ಲ. ಈವನ್ ಇಫ್ ಯು ಸಿ ಎಮ್ ನಾವು ಈಸ್ ಅ ವೆರಿ ಸಿಂಪಲ್ ಪರ್ಸನ್. ಅವ್ರಿಗೆ ಲೈಕ್ ವಿಚಾರಗಳು ತುಂಬ ಇಂಪಾರ್ಟೆಂಟ್ ಅವ್ರಿಗೆ ಜೀವನದಲ್ಲಿ. ನಮಗೆ ಕೂಡ ಹಂಗೆ ಹೇಳ್ತಾನೆ ಇರ್ತಾರೆ, ಕಾಂಟೆಂಟ್ ಬಗ್ಗೆ ಯೋಚನೆ ಮಾಡು, ಮೂವಿ ಸಕ್ಸಸ್ ಫೇಲಿಯರ್, ಕಾಂಟೆಂಟ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಅವ್ರ ಮೂವೀಸಲ್ಲಿ ಕೂಡ ನೀವು ಆ ಫ್ಲೇವರ್ ನೋಡಿರ್ತೀರ. ಸೊ ಹಿ ಡಸಂಟ್ ಕೇಟರ್ ಟು ವಾಟ್ ಕ್ಯಾನ್ ಬಿ ಅ ಹಿಟ್ ಆರ್ ಫ್ಲಾಪ್. ಹಿ ಯೂಸಸ್ ಹಿಸ್ ಓನ್ ಮೈಂಡ್. ಅವ್ರ ಮೈಂಡಲ್ಲಿ ಏನಿದೆ ಅದನ್ನೇ ತೋರಿಸ್ತಾರೆ. ಅದು ಹಿಟ್ಟು ಫ್ಲಾಪು ಅದು ಎಲ್ಲ ಅವ್ರು ಕೇರ್ ಮಾಡಲ್ಲ. ಸೊ ಅದೇ ರೀತಿ ಐ ಥಿಂಕ್ ಈ ಪ್ರಿನ್ಸಿಪಲಲ್ಲಿ ಕೂಡ ಅವರು ಜನದ ಬಗ್ಗೆ ಯೋಚನೆ ಮಾಡಿ ಇದು ಮಾಡ್ತಿದ್ದಾರೆ. ಸೊ ಅವ್ರು ಹೇಳ್ತಿದ್ರು, ನಾಳೆ ಈವನ್ ಪ್ರಜಾಕೀಯ ಪಕ್ಷದಿಂದ ಯಾರು ಬಂದು ಕೆಲಸ ಮಾಡಲಿಲ್ಲ ಅಂದ್ರೂ ಅವ್ರಿಗೇನೋ ರೈಟ್ ಟು ರಿಕಾಲ್ ಇರುತ್ತೆ. ಸೊ ಅವ್ರನ್ನ ತೆಗೆಸಿ ಬೇರೆಯವ್ರದ್ದು. ಸೊ ಜನನ ಪವರ್ ತೊಗೋಬೇಕು, ಜನ ಇನ್ವಾಲ್ವ್ ಆಗಬೇಕು ಇದರಲ್ಲಿ, ದೇಶದ ಗವರ್ನೆನ್ಸ್ನಲ್ಲಿ ಅವ್ರದ್ದು ಅದು ಮುಖ್ಯ ಅಂತ ಹೇಳ್ತಿದ್ದಾರೆ. ಸೊ ಐ ಥಿಂಕ್ ಹಿ ವುಡ್ ಮೇಕ್ ಅ ಗುಡ್ ಲೀಡರ್. ತಮಿಳ್ನಾಡಲ್ಲಿ ವಿಜಯ್ ಅವರು ಸಿನಿಮಾ ಸಿ.ಎಂ ಆದ ತಕ್ಷಣ ಸಿನಿಮಾ ಹಿನ್ನೆಲೆ ವ್ಯಕ್ತಿ ಏಕ್ದಮ್ ಒಂದೇ ಸಲ ಸಿ.ಎಂ ಆಗ್ತಾರೆ ಅಂದಾಗ ಕರ್ನಾಟಕದಲ್ಲಿ ಉಪ್ಪಿ ಸರ್ ಆಗ್ಬೋದು. ಉಪ್ಪಿ ಸರ್ ಕರ್ನಾಟಕದ ಸಿ.ಎಂ ಈ ರೀತಿಯಾದಂಥ ಚರ್ಚೆಗಳು ಬಂದು ಆಗ ನೀವು ಯಾವ ರೀತಿ ರಿಸೀವ್ ಮಾಡಿದ್ರಿ? ಅದನ್ನು ಉಪೇಂದ್ರ ಅವರು ಯಾವ ರೀತಿ ರಿಸೀವ್ ಮಾಡಿದ್ರು ಮೇಡಮ್? ಅವ್ರ ಬಗ್ಗೆ ಗೊತ್ತಿಲ್ಲ, ಬಟ್ ನನಗೆ ಅವ್ರು ಸಿ ಎಮ್ ಆಗಿದ್ದು ತುಂಬ ಖುಷಿ ಆಗುತ್ತೆ. ಬಿಕಾಸ್ ಐ ಥಿಂಕ್ ಹಿಲ್ ಬಿ ಅ ವೆರಿ ಗುಡ್ ಸಿ ಎಮ್. ಅವರು ತುಂಬ ಹಾರ್ಡ್ ವರ್ಕಿಂಗು, ಅವ್ರಿಗೆ ತುಂಬ ಐಡಿಯಲ್ಸ್ ಇದೆ, ತುಂಬ ಪ್ರಿನ್ಸಿಪಲ್ಸ್ ಇದೆ. ಈವನ್ ಅವರು ಮೂವೀಸ್ ಬಗ್ಗೆ ಕೂಡ ಅವರು ಯಾವಾಗ ಮೂವೀಸ್ಗೆ ನೇಮ್ ಫೇಮ್ಗೆ ಬಂದಿರೋರಲ್ಲ. ಈವನ್ ಇಫ್ ಯು ಸಿ ಎಮ್ ನಾವು ಈಸ್ ಅ ವೆರಿ ಸಿಂಪಲ್ ಪರ್ಸನ್. ಅವ್ರಿಗೆ ಲೈಕ್ ವಿಚಾರಗಳು ತುಂಬ ಇಂಪಾರ್ಟೆಂಟ್ ಅವ್ರಿಗೆ ಜೀವನದಲ್ಲಿ. ನಮಗೆ ಕೂಡ ಹಂಗೆ ಹೇಳ್ತಾನೆ ಇರ್ತಾರೆ, ಕಾಂಟೆಂಟ್ ಬಗ್ಗೆ ಯೋಚನೆ ಮಾಡು, ಮೂವಿ ಸಕ್ಸಸ್ ಫೇಲಿಯರ್, ಕಾಂಟೆಂಟ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಅವ್ರ ಮೂವೀಸಲ್ಲಿ ಕೂಡ ನೀವು ಆ ಫ್ಲೇವರ್ ನೋಡಿರ್ತೀರ. ಸೊ ಹಿ ಡಸಂಟ್ ಕೇಟರ್ ಟು ವಾಟ್ ಕ್ಯಾನ್ ಬಿ ಅ ಹಿಟ್ ಆರ್ ಫ್ಲಾಪ್. ಹಿ ಯೂಸಸ್ ಹಿಸ್ ಓನ್ ಮೈಂಡ್. ಅವ್ರ ಮೈಂಡಲ್ಲಿ ಏನಿದೆ ಅದನ್ನೇ ತೋರಿಸ್ತಾರೆ. ಅದು ಹಿಟ್ಟು ಫ್ಲಾಪು ಅದು ಎಲ್ಲ ಅವ್ರು ಕೇರ್ ಮಾಡಲ್ಲ. ಸೊ ಅದೇ ರೀತಿ ಐ ಥಿಂಕ್ ಈ ಪ್ರಿನ್ಸಿಪಲಲ್ಲಿ ಕೂಡ ಅವರು ಜನದ ಬಗ್ಗೆ ಯೋಚನೆ ಮಾಡಿ ಇದು ಮಾಡ್ತಿದ್ದಾರೆ. ಸೊ ಅವ್ರು ಹೇಳ್ತಿದ್ರು, ನಾಳೆ ಈವನ್ ಪ್ರಜಾಕೀಯ ಪಕ್ಷದಿಂದ ಯಾರು ಬಂದು ಕೆಲಸ ಮಾಡಲಿಲ್ಲ ಅಂದ್ರೂ ಅವ್ರಿಗೇನೋ ರೈಟ್ ಟು ರಿಕಾಲ್ ಇರುತ್ತೆ. ಸೊ ಅವ್ರನ್ನ ತೆಗೆಸಿ ಬೇರೆಯವ್ರದ್ದು. ಸೊ ಜನನ ಪವರ್ ತೊಗೋಬೇಕು, ಜನ ಇನ್ವಾಲ್ವ್ ಆಗಬೇಕು ಇದರಲ್ಲಿ, ದೇಶದ ಗವರ್ನೆನ್ಸ್ನಲ್ಲಿ ಅವ್ರದ್ದು ಅದು ಮುಖ್ಯ ಅಂತ ಹೇಳ್ತಿದ್ದಾರೆ. ಸೊ ಐ ಥಿಂಕ್ ಹಿ ವುಡ್ ಮೇಕ್ ಅ ಗುಡ್ ಲೀಡರ್. ತಮಿಳ್ನಾಡಲ್ಲಿ ವಿಜಯ್ ಅವರು ಸಿನಿಮಾ ಸಿ.ಎಂ ಆದ ತಕ್ಷಣ ಸಿನಿಮಾ ಹಿನ್ನೆಲೆ ವ್ಯಕ್ತಿ ಏಕ್ದಮ್ ಒಂದೇ ಸಲ ಸಿ.ಎಂ ಆಗ್ತಾರೆ ಅಂದಾಗ ಕರ್ನಾಟಕದಲ್ಲಿ ಉಪ್ಪಿ ಸರ್ ಆಗ್ಬೋದು. ಉಪ್ಪಿ ಸರ್ ಕರ್ನಾಟಕದ ಸಿ.ಎಂ ಈ ರೀತಿಯಾದಂಥ ಚರ್ಚೆಗಳು ಬಂದು ಆಗ ನೀವು ಯಾವ ರೀತಿ ರಿಸೀವ್ ಮಾಡಿದ್ರಿ? ಅದನ್ನು ಉಪೇಂದ್ರ ಅವರು ಯಾವ ರೀತಿ ರಿಸೀವ್ ಮಾಡಿದ್ರು ಮೇಡಮ್? ಅವ್ರ ಬಗ್ಗೆ ಗೊತ್ತಿಲ್ಲ, ಬಟ್ ನನಗೆ ಅವ್ರು ಸಿ ಎಮ್ ಆಗಿದ್ದು ತುಂಬ ಖುಷಿ ಆಗುತ್ತೆ. ಬಿಕಾಸ್ ಐ ಥಿಂಕ್ ಹಿಲ್ ಬಿ ಅ ವೆರಿ ಗುಡ್ ಸಿ ಎಮ್. ಅವರು ತುಂಬ ಹಾರ್ಡ್ ವರ್ಕಿಂಗು, ಅವ್ರಿಗೆ ತುಂಬ ಐಡಿಯಲ್ಸ್ ಇದೆ, ತುಂಬ ಪ್ರಿನ್ಸಿಪಲ್ಸ್ ಇದೆ. ಈವನ್ ಅವರು ಮೂವೀಸ್ ಬಗ್ಗೆ ಕೂಡ ಅವರು ಯಾವಾಗ ಮೂವೀಸ್ಗೆ ನೇಮ್ ಫೇಮ್ಗೆ ಬಂದಿರೋರಲ್ಲ. ಈವನ್ ಇಫ್ ಯು ಸಿ ಎಮ್ ನಾವು ಈಸ್ ಅ ವೆರಿ ಸಿಂಪಲ್ ಪರ್ಸನ್. ಅವ್ರಿಗೆ ಲೈಕ್ ವಿಚಾರಗಳು ತುಂಬ ಇಂಪಾರ್ಟೆಂಟ್ ಅವ್ರಿಗೆ ಜೀವನದಲ್ಲಿ. ನಮಗೆ ಕೂಡ ಹಂಗೆ ಹೇಳ್ತಾನೆ ಇರ್ತಾರೆ, ಕಾಂಟೆಂಟ್ ಬಗ್ಗೆ ಯೋಚನೆ ಮಾಡು, ಮೂವಿ ಸಕ್ಸಸ್ ಫೇಲಿಯರ್, ಕಾಂಟೆಂಟ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಅವ್ರ ಮೂವೀಸಲ್ಲಿ ಕೂಡ ನೀವು ಆ ಫ್ಲೇವರ್ ನೋಡಿರ್ತೀರ. ಸೊ ಹಿ ಡಸಂಟ್ ಕೇಟರ್ ಟು ವಾಟ್ ಕ್ಯಾನ್ ಬಿ ಅ ಹಿಟ್ ಆರ್ ಫ್ಲಾಪ್. ಹಿ ಯೂಸಸ್ ಹಿಸ್ ಓನ್ ಮೈಂಡ್. ಅವ್ರ ಮೈಂಡಲ್ಲಿ ಏನಿದೆ ಅದನ್ನೇ ತೋರಿಸ್ತಾರೆ. ಅದು ಹಿಟ್ಟು ಫ್ಲಾಪು ಅದು ಎಲ್ಲ ಅವ್ರು ಕೇರ್ ಮಾಡಲ್ಲ. ಸೊ ಅದೇ ರೀತಿ ಐ ಥಿಂಕ್ ಈ ಪ್ರಿನ್ಸಿಪಲಲ್ಲಿ ಕೂಡ ಅವರು ಜನದ ಬಗ್ಗೆ ಯೋಚನೆ ಮಾಡಿ ಇದು ಮಾಡ್ತಿದ್ದಾರೆ. ಸೊ ಅವ್ರು ಹೇಳ್ತಿದ್ರು, ನಾಳೆ ಈವನ್ ಪ್ರಜಾಕೀಯ ಪಕ್ಷದಿಂದ ಯಾರು ಬಂದು ಕೆಲಸ ಮಾಡಲಿಲ್ಲ ಅಂದ್ರೂ ಅವ್ರಿಗೇನೋ ರೈಟ್ ಟು ರಿಕಾಲ್ ಇರುತ್ತೆ. ಸೊ ಅವ್ರನ್ನ ತೆಗೆಸಿ ಬೇರೆಯವ್ರದ್ದು. ಸೊ ಜನನ ಪವರ್ ತೊಗೋಬೇಕು, ಜನ ಇನ್ವಾಲ್ವ್ ಆಗಬೇಕು ಇದರಲ್ಲಿ, ದೇಶದ ಗವರ್ನೆನ್ಸ್ನಲ್ಲಿ ಅವ್ರದ್ದು ಅದು ಮುಖ್ಯ ಅಂತ ಹೇಳ್ತಿದ್ದಾರೆ. ಸೊ ಐ ಥಿಂಕ್ ಹಿ ವುಡ್ ಮೇಕ್ ಅ ಗುಡ್ ಲೀಡರ್.